ಸ್ವಿಫ್ಟ್ ಕಾರ್ಗೆ ಸ್ಪೋರ್ಟ್ಸ್ ಕಾರ್ ಸೀಟ್ನ ಹಾಕಿದ್ದಾರೆ. ಸೊ ಆ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ಟೇರಿಂಗಲ್ಲಿ ಹಿಂಗೆ ಓಡಿಸೋಕೆ ಇಲ್ಲ ಫ್ಲಾಟ್ ಆಗೋಕೆ ನೋಡಿ, ಗೇಮಿಂಗ್ ಸಿಸ್ಟಮು, ಸ್ಪೋರ್ಟ್ಸ್ ಕಾರು, ಇದು ಸೂಪರ್ ಕಾರ್ಸ್ಗಳು ನೋಡಿರ್ತಿರಲ್ಲ, ಸೊ ಆ ಥರ ಫೀಲ್ ಆಗುತ್ತೆ ನೋಡ್ತಾ ಇರ್ಬೋದು ಸರ್ಗೆ. ಸೊ ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸರ್ ಇದಕ್ಕೆ? ಸರ್ ಇದು 4000 ರೂಪೀಸ್ ಸರ್. 4000 ನಾಪಾ ಲೆದರ್ ಸರ್. ನಾಪಾ ಲೆದರ್ ಇರೋದ್ರಿಂದ ಓಕೆ. ಇದು 5000 ರೂಪೀಸ್. ಇದು 5000 ಓಕೆ. ಸ್ಟಾರ್ ಲೆದರ್ ಅಂತ. ಇದು ನಾವು ಒಂದು ಬೆಡ್ನ ಕಟ್ ಮಾಡ್ತೀವಿ. ಓಕೆ. ಗಾಡಿ ಅಳತೆ ಇರುತ್ತೆ, ಇದೆಲ್ಲ ಅಳತೆ ನೋಡಿ ಸರ್. ಈ ತರ ಫಾರ್ಮ್ ಮೇಲೆ ಇಟ್ಬಿಟ್ಟು ರೆಕ್ಸಿನ್ ನ ಕಟ್ ಮಾಡೋದು. ಸೊ ಈಗ ಆಗ್ತಿದೆ ಅಂತ ನೋಡಿ ಸರ್. ಈ ತರ ಟಾಪ್ ಸ್ಟಿಚಿಂಗ್ ನೀವು ಯಾವ ಕಲರ್ ಥ್ರೆಡ್ ಕೇಳಿದ್ರೂ ಅದೇ ತರ ಥ್ರೆಡ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ. ಇದು 2500 ರೂಪೀಸ್ ಈ ಬಟ್ಟೆ ಆಗುತ್ತೆ. 1.1 mm ಬರುತ್ತೆ ಇದು ಬಟ್ಟೆ. ಡಿಲೆಕ್ಸ್ ಲೆದರ್ ಅಂತ ಬರುತ್ತೆ. 3800 ರೂಪೀಸ್ ಆಗುತ್ತೆ ನಿಮಗೆ. 1.8 mm ಬರುತ್ತೆ ಮೆಟೀರಿಯಲ್. 7 ಸೀಟರ್ 8 ಸೀಟರ್ ಬರುತ್ತೆ ಸರ್. ಅಂತ ಗಾಡಿಗೆ 2000 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಇವಾಗ ಏನಂತಂದ್ರೆ ಔಟ್ ಸೈಡ್ ಇರೋರು ಸರ್ ನನಗೆ ಕಾರ್ನ ಬರೀ ಕಾರ್ ಮಾಡೆಲ್ ಹೇಳಿದ್ರೆ ಸಾಕು ನೀವು ರೆಡಿ ಮಾಡ್ಬಿಡ್ತೀನಿ. ಈ ತರ ಅಲ್ತೆಸ್ ಎಲ್ಲ ಇರುತ್ತೆ, ಇದು ಎಲ್ಲ ಟೆಂಪ್ಲೇಟ್ಸ್ಗಳು. ಸೊ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಮಾತ್ರ ಇಷ್ಟು ಕಡಿಮೆ ಪ್ರೈಸ್ ಸಿಗ್ತಾ ಇರೋದು. ನ್ಯೂ ಶಿಫ್ಟ್ ಸರ್. ನೋಡಿ ಸರ್, ಈ ತರ ಬರುತ್ತೆ ಫ್ಲೋರ್ ಮ್ಯಾಟ್. ಗಾಡಿ ವೈಸ್ ಇರುತ್ತೆ. ಸೊ ಇದು ಎಷ್ಟಿರುತ್ತೆ ಸರ್ ಪ್ರೈಸ್ ಎಲ್ಲ? ಸರ್ 1500 ರೂಪೀಸ್ ಸ್ಮಾಲ್ ಕಾರ್ ಸರ್. ಸೊ ಫ್ಲೋರ್ ಮ್ಯಾಟ್ ನೋಡ್ತಾ ಇರ್ಬೋದು ಎಷ್ಟು ಡಿಸೈನ್ಸ್ ಇದೆ ಅಂತ. ತುಂಬಾ ಡಿಸೈನ್ಸ್ ಇದೆ. ಸ್ಟಿಚಿಂಗ್ ಕೊಡೋಣ ಸರ್ ಇದು? ಸ್ಟಿಚಿಂಗ್ ಕೊಡೋಣ. ಎಲ್ಲ ಮ್ಯಾಟ್ ಐಟಮ್ಸ್ಗಳು ಇರೋದು ಇಲ್ಲಿ. ಎಲ್ಲ ಸ್ಟಿಚ್ ಆಗ್ತಾ ಇರೋದು. ಓಕೆ. ರೋಲ್ ಇರೋದು ಸರ್. ಯಾವ ಕಲರ್ ಹೇಳ್ತೀರಾ ಆ ಕಲರ್ ಅಲ್ಲಿ ರೆಡಿ ಮಾಡಿ ಕೊಡ್ತೀವಿ ಸರ್ ನಾವು. ನನಗೆ ಅಂದ್ರೆ ಇವಾಗ ನಾನು ಹೊರಗಡೆ ಒಂದು ಮಂಡ್ಯ, ಮೈಸೂರು, ಹಾಸನ ಈ ಕಡೆ ನಂದೊಂದು ಆಕ್ಸೆಸರಿ ಶಾಪ್ ಇದೆ. ಸೊ ನನಗೆ ರಿಕ್ವೈರ್ಮೆಂಟ್ ಅಂತ ಇಷ್ಟು ಕಾರ್ಗೆ ಈ ತರ ಕಾರ್ಗಳು ಸೀಟ್ ಕವರ್ ಬೇಕು ಅಂತ ಜಸ್ಟ್ ನಿಮ್ಗೆ ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀವಿ. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ಅಂದರೆ ನಮ್ಮ ಬಜಾರ್ ಆ್ಯಂಡ್ ನಾನು ಪ್ರೀತು. ಆಲ್ಮೋಸ್ಟ್ ವೀಡಿಯೋದಲ್ಲಿ ಟ್ರೈಲರ್ ನೋಡಿರ್ತೀರಾ. ಸೊ ಅದು ಟ್ರೈಲರ್ ಅಷ್ಟೇ ಆಗಿರುತ್ತೆ. ಸೊ ಇವಾಗ ಪಿಕ್ಚರೇ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಸೀಟ್ ಕವರ್ ಅಂತ ಬಂದ ತಕ್ಷಣ ತುಂಬ ಜನಕ್ಕೆ ಎಲ್ಲೋ ಬೋರ್ಡ್ ಓಡಿಸೋರಿಗೆ ಆಲ್ಮೋಸ್ಟ್ ಜಾಸ್ತಿ ಕ್ರಾಚಸ್ ಆಗೋದು, ಅಂದರೆ ರೆಗ್ಯುಲರಾಗಿ ಟ್ರಾವೆಲ್ ಮಾಡೋದ್ರಿಂದ, ರೆಗ್ಯುಲರಾಗಿ ಓಡಿಸೋದ್ರಿಂದ ಅಥವಾ ಡ್ಯಾಮೇಜ್ ಆಗೋದು ತುಂಬ ಸಾಮಾನ್ಯ ಆಗಿರುತ್ತೆ. ಬಟ್ ಅಂದ್ಬಿಟ್ಟು ನೀವೇನಾದರೂ ಪ್ಯೂರ್ ಲೆದರ್ ಹಾಕ್ಸ್ಬೇಕು ಅಂದರೆ ನೀವು 80,000 70,000 ಇಲ್ಲ ಗುರು 30,000 40,000 ಕೊಡಬೇಕು ಅಂತ ಅಂದ್ಕೊಂಡ್ರೆ ಅದು ಸುಳ್ಳು ಆ್ಯಕ್ಚುಲಿ. ಯಾಕೆಂದರೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ದುಡ್ಡು ಕೆಪಾಸಿಟಿ ನಮಗಿದ್ರೆ ನಾವೇ ಎಲ್ಲೋಗ್ಬಿಟ್ಟು ಗಾಡಿ ಓಡಿಸ್ತಿದ್ದೋ. ನಾವು ಸಂಪಾದನೆ ಮಾಡೋಕ್ಕೆ ಗುರು ಕಾರ್ ಓಡಿಸ್ತಾ ಇರೋದು ಸೋಕಿ ಮಾಡೋಕ್ಕಲ್ಲ ಅನ್ನೋರಿಗೆ. ಸೊ ಬೆಸ್ಟ್ ವಿಡಿಯೋ ಇದಾಗಿರುತ್ತೆ ಅಂತ ಅಂತೀನಿ. ಯಾಕೆ ಅಂತಂದರೆ ನಿಮ್ಮ ಕಾರ್ಗೆ ಜಸ್ಟು 2500 ಅಂದರೆ 2500 ರೂಪಾಯಿಗೆ ನಿಮ್ಮ ಒಂದು ಕಾರಿಗೆ ಫುಲ್ಲು ನಿಮಗೆ ಸೀಟ್ ಕವರ್ನ ಫಿಟ್ ಮಾಡಿ ಅಂದರೆ ಹೊಲ್ದು ಕೊಡ್ತಾರೆ ವಿತ್ ನೀವು ಹೇಳಿರೋ ಡಿಸೈನಲ್ಲಿ, ನೀವು ಹೇಳಿರೋ ಕಲರಲ್ಲಿ. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್ ಸರ್. ಓಕೆ. ಸೊ ಇವಾಗ ನನಗೆ ಸ್ವಿಫ್ಟ್ ಕಾರ್ ಇದೆ ಅಂತ ಬಂದರೆ ನೀವು 2500 ಅಂತ ಹೇಳಿದ್ರಿ. ಅದು ಕೂಡ ನಿಮ್ಗೆ ಏನಾದ್ರೂ ಕ್ವಾಲಿಟಿ ಬೇಕು ಅಂದರೆ ನೀವು ಡಿಸೈನಲ್ ಕ್ವಾಲಿಟಿ ಅಲ್ಲ. ಸೊ ನಿಮಗೆ ಮುಟ್ಟಿದ್ರೆ ಒಂದು ಫೀಲ್ ಕ್ರಿಯೇಟ್ ಆಗುತ್ತೆ. ಲೆದರು, ಪ್ಯೂರ್ ಲೆದರು, ಲಾಪರ್ ಲೆದರು, ಮತ್ತೆ ಇನ್ನು ಬೇರೆ ಬೇರೆ ಥರ ತುಂಬ ಟೆಕ್ಸ್ಚರ್ಸ್ ಇರುತ್ತೆ ಸರ್. ಈಗ ನಿಮಗೆ ಡಬಲ್ ಸ್ಟಿಚ್ ಡಬಲ್ ಕಲರ್ಗೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಸೊ ಆ ಥರ ಓಕೆನಾ. ಬಟ್ ನೀವು ಬಂದು ಫೀಲ್ ಮಾಡಿ, ನೀವು ಒಂದ್ಸಲ ಬಂದ ತಕ್ಷಣ ಹಾಕ್ಸ್ಕೊಂಬಿಡಿ ಸೀಟ್ ಕವರ್ನ ಅಂತಲ್ಲ. ಒಂದ್ಸತಿ ವಿಸಿಟ್ ಮಾಡಿ ನಮ್ಮ ಶಾಪ್ಗೆ. ನೋಡಿ, ನಮ್ಮ ಶಾಪ್ ಬಿಟ್ರೆ ಇನ್ನ 300 ಶಾಪ್ ಇದೆ ಜೈಸಿ ರೋಡ್ ಅಲ್ಲಿ. ನೀವು ಇಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ತಗೋಬಹುದು. ಓಕೆನಾ. ಸೊ ಅದೇ ಹೇಳ್ತಿದ್ದೆ, ಒಂದ್ಸಲ ವಿಸಿಟ್ ಮಾಡಿ. ನೀವು ಬಂದಷ್ಟು ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಬಂದು ಇಲ್ಲಿ ಆಲ್ರೆಡಿ ಇರೋವಂಥ ಸೀಟ್ ಕವರ್ಸ್ಗಳು ಪ್ರೀವಿಯಸ್ ವರ್ಕ್ನ ನೋಡಿ ಅದಾದಮೇಲೆ ಇವ್ರು ರಿವ್ಯೂನ ಚೆಕ್ ಮಾಡ್ಕೊಳ್ಳಿ. ಇವ್ರು ವರ್ಕ್ ನಡೀತಿದೆ ಯಾವ ಥರ ಅಂತ ನೋಡ್ಕೊಳ್ಳಿ. ಯಾಕೆಂತಂದರೆ ನೀವು ಟ್ರೈಲರಲ್ಲಿ ನೋಡ್ದಂಗೆ ಇವ್ರದೇ ಓನ್ ಗೋಡನ್ಸ್ ಇದೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋ ರೀಸನಿಂದ ರೀಸನಬಲ್ ಪ್ರೈಸಲ್ಲೇ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಇವಾಗ ರೀಸನಬಲ್ ಪ್ರೈಸಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನಾನು ಅದೇನೋ ಅಂತಾರಲ್ಲ, ಕರೆಕ್ಟಾಗಿ ಮ್ಯಾಚ್ ಮಾಡ್ತಾ ಇದ್ದೀನಿ ಓಡಿಸ್ಕೊಳ್ಳ. ಚೆನ್ನಾಗಿದೆ. ಸೊ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಜಾಸ್ತಿ ಕುಯ್ಕೋಲ್ಲ. ಇದು ಮೈಕಾ ಶಾಪ್ ಅಂತ ಸರ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಬಿಡಿ ಸರ್? ಇದು ಲಾಲ್ಬಾಗ್ ಫೋರ್ಟ್ ರೋಡ್, ದೊಡ್ಡ ಮಾಹಳ್ಳಿ ಸರ್. ಇದು ಮಸ್ಜಿದಿ ಇದೆ, ನಮ್ಮ ಮಾಹಳ್ಳಿ ಮಸ್ಜಿದ್ ಇದೆ. ಮಸ್ಜಿದಿ ದಾಟ್ ಮೇಲೆ ನಮ್ಮ ಶಾಪ್ ಬರೋದು. 200 ಮೀಟರ್ಸ್ ಅಲ್ಲಿ ನಮ್ಮ ಶಾಪ್ ಬರೋದು. ಓಕೆ. ಎಕ್ಸಾಕ್ಟ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನ್ ಮೇಲೆ ಇತ್ತು. ತಡ ಮಾಡಲ್ಲ ಗುರು. ಇವಾಗ ಸೀಟ್ ಕವರ್ಗಳು ಯಾವ ಥರ ಅಂದರೆ ಪ್ರೋಸೆಸ್ ಇರುತ್ತಲ್ಲ, ಯಾವ ಥರ ಸೀಟ್ ಕವರ್ನ ಮಾಡ್ತಾರೆ, ಯಾವ ಥರ ಕ್ವಾಲಿಟಿ ಬಟ್ಟೆಗಳನ್ನ ಯೂಸ್ ಮಾಡ್ತಾರೆ, ಆ್ಯಂಡ್ ಯಾವ ಥರ ಬಟ್ಟೆಗಳು ಇರೋ ಥರ ಸಿಗುತ್ತೆ. ಈ ಸೀಟ್ ಕವರ್ ಮಾತ್ರ ಅಲ್ಲ, ಫ್ಲೋರ್ ಮ್ಯಾಟು ಕೂಡ ಅವೈಲೇಬಲ್ ಇದೆ. ಸೊ ಫ್ಲೋರ್ ಮ್ಯಾಟು ಕೂಡ ಅಲ್ಲ, ಕಾರ್ ಬೇಕಾದಂಥ ಎಲ್ಲ ಆಕ್ಸೆಸರೀಸ್ ಕೂಡ ಇದೆ. ಕಾರ್ಗೆ ಮಾತ್ರ ಅಲ್ಲ, ಟ್ರೆಂಡಿಂಗಲ್ಲಿರೋ ಕಾರ್ಗೆ ಬೇಕಾದ ಆಕ್ಸೆಸರೀಸ್ ಕೂಡ ಇದೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಬೋಣ. ಬನ್ನಿ ಸರ್. ಓಕೆ ಸರ್. ಸೊ ಗುರುಗಳೇ ಒಂದು ನಿಮಿಷ, ಓಮಾನಶ ಹೊಂಟೋಗ್ಬಿಡ್ತೀರಾ? ಹೆಸರು ಹೇಳಿಲ್ಲ. ಶಾರುಖ್ ಅಂತ ಕರೆಕ್ಟ್ ಸರ್? ಓಕೆ. ಶಾರುಖ್ ಖಾನ್. ಯಾರು ಸರ್ ನಿಮ್ಗೆ ಅದು ಟೈಟ್ಲ್ ಕೊಟ್ಟಿರೋದು? ನಮ್ಮ ತಂದೆ, ಅವರೇ ಹೀರೋ. ಬನ್ನಿ ಸ್ಟಾರ್ಟ್ ಮಾಡಿ. ಹೀರೋ ಅವರೇ, ನಮ್ಮ ತಂದೆ. ಬನ್ನಿ ಇವಾಗ ಸೀಟ್ ಕವರ್ ಅಂದರೆ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಡಿಪೆಂಡ್ ಅಪ್ ನಿಮಗೆ 2500 ಇಂದ ಸೀಟ್ ಕವರ್ ಸ್ಟಾರ್ಟ್ ಆದರೆ ಅಪ್ ಟು ಎಲ್ಲಿ ತನಕ ಸ್ಟಾರ್ಟ್ ಆಗುತ್ತೆ ಸರ್? 10,000 ವರೆಗೂ ಇದೆ ಸರ್. ವಿತ್ ಅಂದರೆ ಡಿಪೆಂಡ್ ಅಪ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಈ ಸೀಟ್ ಕವರ್ ಮಾಡೋದು ಪ್ರೋಸೆಸ್ ಹೇಗಿರುತ್ತೆ ಅಂತ ಒಂದು ಚಿಕ್ಕದಾಗಿ ತೋರಿಸ್ತೀನಿ ಬನ್ನಿ. ನೋಡಿ ಸರ್, ಈಗ ಫಸ್ಟ್ ಏನಿದೆ ಅಂದ್ರೆ ನಾವು ಒಂದು ಬೆಡ್ನ ಕಟ್ ಮಾಡ್ತೀವಿ. ಓಕೆ. ಗಾಡಿ ಅಳತೆ ಇರುತ್ತೆ, ಇದೆಲ್ಲ ಅಳತೆಸ್ ಟೆಂಪ್ಲೇಟ್ಸ್ ಇದು. ಓಕೆ. ಈಗ ಎಕ್ಸಾಂಪಲ್ ಸ್ವಿಫ್ಟ್ ಅಂತ ಅನ್ಕೊಳ್ಳಿ, ಸ್ವಿಫ್ಟ್ ಕಾರ್ಗೆ ರೆಡಿ ಮಾಡ್ತಾ ಇದ್ದೀವಿ. ಸ್ವಿಫ್ಟ್ ಗಾಡಿ ಅಂದ್ರೆ ಇದು ಒಂದು ಬೆಡ್ ಮಾಡ್ತೀನಿ, ಈ ತರ ಕಟಿಂಗ್ ಮಾಡ್ತೀನಿ.
ಓಕೆ ಈ ತರ ಕಟಿಂಗ್ ಮಾಡಿ ಇದ್ರ ಮೇಲೆ ಬರಿತೀವಿ. ಓಕೆ ಬ್ಯಾಕ್ ರೆಸ್ಟ್ ಅಂತ, ಫ್ರಂಟ್ ರೆಸ್ಟ್, ಫ್ರಂಟ್ ಡೌನ್ ಈ ತರ ಬರ್ದಿ ನಾವು ಕೆಳಗಡೆ ಹಾಕ್ತೀವಿ. ಓಕೆ ಇಷ್ಟು ನೋಡಿ ಸರ್, ಈ ತರ ಫಾರ್ಮ್ ಮೇಲೆ ಇಟ್ಬಿಟ್ಟು ರೆಕ್ಸಿನ್ ನ ಕಟ್ ಮಾಡೋದು. ಸೊ ಅಂದ್ರೆ ಆ ಸೈಜ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀರಾ? ಎಕ್ಸಾಕ್ಟ್ ಆಗಿ ಕಟ್ ಮಾಡ್ತೀನಿ. ಇದಕ್ಕೆ ಕೆಳಗಡೆ ನಾವು ಜಾಲಿ ಹಾಕ್ತೀವಿ. ಜಾಲಿ ಅಂದ್ರೆ ಅದೇ ಬಟ್ಟೆ ಬರುತ್ತಲ್ಲ ಈ ತರ ಜಾಲಿ ಬಟ್ಟೆ ಅಂತ ಇದು. ಇದು ಹಾಕ್ಬಿಟ್ಟು ಆ ಸೈಜು ಕಟ್ ಮಾಡ್ಕೊಳ್ತೀರಾ? ಅದೇ ಸೈಜ್ನ ಕಟ್ ಮಾಡ್ತೀವಿ. ಸರ್ ನೆಕ್ಸ್ಟ್ ಈ ತರ ಜಾಲಿ, ಫಾರ್ಮ್, ಮೆಟೀರಿಯಲ್ ಮೂರೂನು ಮಿಷಿನ್ ಅಲ್ಲಿ ಹಿಂಗ್ ಇಟ್ಬಿಟ್ಟು ಹೊಲಿಯೋದು. ಸರ್ ಹಾಗೆ ನೋಡ್ತಾ ಇರ್ಬೋದು ಆಲ್ರೆಡಿ ಇವಾಗ ಡೈಮಂಡ್ ಸಿಸ್ಟಮ್ ರೆಡಿಯಾಗಿದೆ ಈ ಥರ ಡೈಮಂಡ್. ಓಕೆ, ಈಗ ನಾವೇನಾದರೂ ಹಿಂಗೆ ಹೊರ್ಕೊಂಡಾಗ ಏರೋಟ್ ಆಗುತ್ತೆ, ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಸರ್, ಕರೆಕ್ಟ್. ಸೊ ಲಾಂಗ್ ಹೋದಾಗ್ಲೂ ನಿಮಗೆ ಎಷ್ಟು ಗ್ಯಾಪ್ ಇರುತ್ತೆ ನೋಡಿ ಸರ್. ನೋಡಿ ಸರ್, ಇಲ್ಲಿ ಹೇರ್ ಔಟ್ ಆಗಾಗೆ ಗ್ಯಾಪ್ ಇರುತ್ತೆ ನಿಮಗೆ. ಓಕೆ, ಈ ತರ ಪೂರ್ತಿ ಬೆಡ್ನ ರೆಡಿ ಮಾಡಿಬಿಟ್ಟು ಪೀಸಸ್ ಎಲ್ಲ ರೆಡಿ ಮಾಡಿಬಿಟ್ಟು ಜಾಯಿಂಟ್ ಮಾಡ್ತೀನಿ. ಮಾಡಪ್ಪ. ಸೊ ಈಗ ಆಗ್ತಿದೆ ಅಂತ. ನೋಡಿ ಸರ್, ಈ ತರ ಪೂರ್ತಿ ಜಾಯಿಂಟ್ ಮಾಡಿ ಪೀಸಸ್ ಮಾಡಿ ಜಾಯಿಂಟ್ ಮಾಡಿ ಫುಲ್ ಸೀಟ್ ಕವರ್ ಮಾಡೋದು. ಇದಕ್ಕೆ ಟಾಪ್ ಸ್ಟಿಚಿಂಗ್ ಹೆಂಗ್ ಬರೋದು ತೋರಿಸ್ತೀನಿ, ಅದು ಬನ್ನಿ ಸರ್. ನೋಡಿ ಸರ್, ಈ ತರ ಟಾಪ್ ಸ್ಟಿಚಿಂಗ್ ನೀವು ಯಾವ ಕಲರ್ ಥ್ರೆಡ್ ಕೇಳಿದ್ರೂ ಅದೇ ತರ ಥ್ರೆಡ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಈ ವೈಟ್ ದಾರ ಕಲರ್ ವೈಟ್ ಬೇಕಂದ್ರೆ ವೈಟ್, ಬ್ಲ್ಯಾಕ್ ಬೇಕಂದ್ರೆ ಬ್ಲ್ಯಾಕ್, ರೆಡ್ ಬೇಕಂದ್ರೆ ರೆಡ್. ನೀವು ದಾರ ಕಲರ್ ಯಾವ್ದು ಹೇಳ್ತೀರಾ ಕಸ್ಟಮೈಸ್ ನೀವು ಹೆಂಗೆ ಹೇಳ್ತೀರಾ ಹಂಗೆ. ಈಗ ನೋಡಿ, ಅವ್ರಿಗೆ ಬ್ಲ್ಯಾಕ್ ಥ್ರೆಡ್ ಬೇಕು ಅಂತ ಅವ್ರು ಬ್ಲ್ಯಾಕ್ ಮಾಡಿರೋದು, ವೈಟ್ ಕಲರ್ ಚಾಪೀಸ್ ಮಾರ್ಕ್ ಇದು, ಬಟ್ ಥ್ರೆಡಿಂಗ್ ಬಂದು ಬ್ಲ್ಯಾಕ್ ಕಲರ್ ಇರೋದು. ಇಲ್ಲಿ ಬಂದು ನೋಡಿ ವೈಟ್ ಕಲರ್, ಕಸ್ಟಮರ್ ಹೆಂಗೆ ಹೇಳ್ತಾರೆ ಹಂಗೆ ಮಾಡೋದು ನಾವು. ಸೊ ಈ ಥರ ರೆಡಿ ಆಗುತ್ತೆ ಆ್ಯಂಡ್ ಫೈನಲಿ ಔಟ್ಪುಟ್ ಈ ಥರ ಬರುತ್ತಲ್ವ ಸರ್? ಹಾಂ, ಈ ಥರ ಬರುತ್ತೆ ಸರ್. ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ಎಲ್ಲ ದಪ್ಪ ಫಾರ್ಮ್, ದಪ್ಪ. ಸರ್ ಇವಾಗ ನನ್ನ ಕಾರ್ ಕೆಲವರು ತುಂಬ ಡಿಲೇ ಮಾಡ್ತಾರೆ ಸರ್, ಒಂದು 5-6 ಅವರ್ಸ್ ಮೇಲೆ ತಗೊಳ್ಳೋದು. ಸೊ ಆ ಥರ ನೀವು ಟೈಮಿಂಗ್ಸ್ ಹೆಂಗೆ ತಗೊಳ್ತೀರಾ? ಇವಾಗ ಸರ್ 3 ಅವರ್ಸ್ ಮಿನಿಮಮ್. ಸ್ಟಿಚಿಂಗ್ಗೆ 3 ಅವರ್ ಬೇಕು, ಫಿಟ್ಟಿಂಗ್ಗೆ 1 ಅವರ್ ಬೇಕು ಸರ್. ಟೋಟಲ್ 4 ಅವರ್ಸ್ ಬೇಕೇ ಬೇಕು ಸರ್. ಫಸ್ಟ್ ಅಳ್ತಾ ಹೋಗ್ಬಿಟ್ಟು ಅಂತಂದ್ರೆ ಆಮೇಲೆ ಯಾವ್ದಾರ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಫಿಟ್ ಮಾಡಿಸ್ಕೋಬೋದಾ? ಹಾಂ ಸರ್. ಓಕೆ, ಸೊ ಆ ಥರ ಕೂಡ ಇದೆ. ಈಗ ಯಾವ್ಯಾವ ಕ್ವಾಲಿಟಿ ಯಾವ್ಯಾವ ಪ್ರೈಸ್ ಇದೆ ಅಂತ ತೋರಿಸ್ತೀನಿ ಸರ್. ಇವಾಗ ಯಾವ್ಯಾವ ಪ್ರೈಸಲ್ಲಿ ಇದೆ ಅಂತ ಸರ್ ನೋಡಿ, ಇದು ರೆಕ್ಸಿನ್ ಮೆಟೀರಿಯಲ್ ಬಾಂಬೆ ಆರ್ಟ್ ಲೆದರ್ ಅಂತ. ಓಕೆ, ಇದು 2500 rupees ಈ ಬಟ್ಟೆ ಆಗುತ್ತೆ. 1.1 mm ಬರುತ್ತೆ ಇದು ಬಟ್ಟೆ. ಕಲರ್ಸ್ ನೋಡಿ ಇಷ್ಟು ಬರುತ್ತೆ ಸರ್. ಎಷ್ಟು ಕಲರ್ ಅಂದ್ರೆ 24 ಕಲರ್ಸ್ ಇದೆ ಇದರಲ್ಲಿ. ಬಾಂಬೆ ಆರ್ಟ್ ಲೆದರ್ ಇದು 2500 rupees ಸ್ಟಾರ್ಟಿಂಗ್ ಪ್ರೈಸ್. ಇದು ಆರ್ಟ್ ಲೆದರ್ ಅಂತ 1.2 mm ಬರುತ್ತೆ. ಆರ್ಟ್ ಲೆದರ್ ಅಂತ 2700 rupees, 2700 ರೂಪಾಯಿ ಆಗುತ್ತೆ. ನೋಡಿ ಸರ್, ಇದರಲ್ಲಿ ಇಷ್ಟು ಕಲರ್ಸ್ ಇದೆ, 24 ಕಲರ್ಸ್ ಇದೆ. ಇದರಲ್ಲಿ ಡಾಟೆಡ್ಸ್ ಕಲರ್ಸ್ ಎಲ್ಲ ಇದೆ, ಡಾಟೆಡ್ಸ್ ಮೆಟೀರಿಯಲ್ ಇದೆ. ಇದರಲ್ಲಿನೂ ನಿಮಗೆ ಸುಮಾರು ಒಂದು ಕಲರ್ಸ್ 6 ಕಲರ್ಸ್ ಇದೆ ಡಾಟೆಡ್ಸ್. ಸರ್ ಇವಾಗ ನಾವೇನು 2500 ಸೀಟ್ ಹೇಳ್ತಾ ಇದ್ದೀವಿ, ಅದು ಸೀಟ್ ಕವರ್ ಇನ್ಸ್ಟಾಲೇಷನ್ ಸೇರಿನ ಹೇಳ್ತೀವಿ, ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಸರ್. ಓಕೆ, ನೆಕ್ಸ್ಟ್ ಡಿಲೆಕ್ಸ್ ಲೆದರ್ ಅಂತ ಬರುತ್ತೆ. 3800 rupees ಆಗುತ್ತೆ ನಿಮಗೆ. 1.8 mm ಬರುತ್ತೆ ಮೆಟೀರಿಯಲ್. ಇದರಲ್ಲಿ ನಿಮಗೆ ಕಲರ್ಸ್ ಬಂದು 22 ಕಲರ್ಸ್ ಇರುತ್ತೆ. ಇದರಲ್ಲಿನೂ ಡಾಟೆಡ್ಸ್ ಮೆಟೀರಿಯಲ್ಸ್ ಇದೆ. ಇದೆಲ್ಲ ಕಲರ್ಸ್ ಇದೆ ಸರ್ ಇದರಲ್ಲಿ. ಓಕೆ ಸರ್, ಇವಾಗ ಇನ್ನೊಂದು ಏನಂತಂದ್ರೆ, ಓಕೆ ಇಲ್ಲಿ ನೇಮ್ ಮಾತ್ರ ಚೇಂಜ್ ಆಗ್ತಾ ಇದೆ, ಬಟ್ ಡಿಸೈನ್ ಇದು ಒಂದೇ ತರ ತೋರಿಸ್ತಾ ಇದೆ. ನೇಮ್ ಚೇಂಜ್ ಆಗ್ತಾ ಇದೆ, ಥಿಕ್ನೆಸ್ ಚೇಂಜ್ ಆಗ್ತಾ ಇದೆ, ಮತ್ತೆ ಕ್ವಾಲಿಟಿನೂ ಚೇಂಜ್ ಆಗ್ತಾ ಇದೆ ನಿಮಗೆ. ಪ್ರೈಸಿಂಗ್ ಚೇಂಜ್ ಆಗ್ತಾ ಇದೆ ನಿಮಗೆ. ಹೌದು, ಸೊ ನೋಡ್ತಾ ಇರ್ಬೋದು ಇದು ಹೇಗಿದೆ ಅಂತ. ಥಿಕ್ನೆಸ್ ಆ್ಯಂಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ನೀವು ಲೈವಲ್ಲಿ ನೋಡಿದ್ರೆ ಇನ್ನೂ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ವಿಡಿಯೋದಲ್ಲಿ ತೋರಿಸೋದ್ರಿಂದ ಈ ಬಟ್ಟೆ ನೋಡ್ತೀರಾ, ಈ ಥಿಕ್ನೆಸ್ ನೋಡ್ತೀರಾ ಅಷ್ಟೇ. ಓಕೆ, ನಾ ಫುಲ್ ಬೇಕು ಅಂತಂದರೆ ನೀವು ಒಂದು ಸಲ ವಿಸಿಟ್ ಮಾಡೋಕೆ. ಓಕೆ, ಇದು ಬಿಡಿ ಸರ್, ಸೆಕೆಂಡ್ ತೋರಿಸಿ, ಡಿಫ್ರೆಂಟಾಗಿ ಗೊತ್ತಾಗುತ್ತೆ.
ನಾನು ಅವಾಗಲೇ ಒಂದು ಇದು ನಾಪಾ ಲೆದರ್ ಅಂತ ಓಕೆ 1.8 ಬರುತ್ತೆ ನಿಮಗೆ 4000 ರುಪೀಸ್ ಆಗುತ್ತೆ ಇದು. ಇದರಲ್ಲಿ ನಿಮಗೆ ಕಲರ್ಸ್ ಕಡಿಮೆ ಇದೆ, ಎಲ್ಲ ಕಲರ್ಸ್ ಬಂದು ಇಂಟೀರಿಯರ್ ಮ್ಯಾಚಿಂಗ್, ಡ್ಯಾಶ್ ಬೋರ್ಡ್ ಮ್ಯಾಚಿಂಗ್ ಎಲ್ಲ ಆಗುತ್ತೆ. ಓಕೆ, ಇವಾಗ ನೋಡಿ ಬೇಕಾದ್ರೆ ಚೇಂಜಸ್ ಗೊತ್ತಾಗುತ್ತೆ. ಆವಾಗಲೇ ಇಲ್ಲಿ ಪೇಪರ್ ಥರ ಬಟ್ಟೆ ಥರ ಇತ್ತು, ಇದರಲ್ಲಿ ಏನಂದರೆ ಡಾಟ್ಸ್ ಥರ ಇದೆ, ಇದೊಂದು ಲೇಯರ್ ಅಷ್ಟೇ ಬಟ್ಟೆ ಹಾಕಿರ್ತಾರೆ. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಸರ್. ಓಕೆ, ಸೊ ಅದೇ ಥರ 10 ಕಲರ್ಸ್ ಇದೆ ಇದರಲ್ಲಿ, ನೋಡ್ಕೊಳ್ಳಿ ಕಲರ್ಸ್ ಎಲ್ಲ. ನಾಪಾ ಲೆದರ್ ಅಂತ ಇದು. ಓಕೆ, ನೆಕ್ಸ್ಟ್ ಸರ್ ಹಾಗೆ ನೆಕ್ಸ್ಟ್ ಕಿಂಗ್ ನಾಪಾ ಕಿಂಗ್ ಲೆದರ್ 2 ಬರುತ್ತೆ, 5000 ರುಪೀಸ್ ಆಗುತ್ತೆ ಇದು. ಇದರಲ್ಲಿ ಡೂಲ್ ಶೇಡ್ಸ್ ಎಲ್ಲ ಇದೆ ನೋಡಿ, ಇದು ಡೂಲ್ ಶೇಡ್ಸ್, ಇದು ಡಬಲ್ ಕಲರ್, ಇದನ್ನು ಡೂಲ್ ಶೇಡ್ಸ್, ಇದನ್ನು ಡೂಲ್ ಶೇಡ್ಸ್. ಓಕೆ, ಇದು ಸಿಗುತ್ತೆ. ಇದನ್ನು ಸಿಗುತ್ತೆ. ಇದರಲ್ಲಿ 18 ಕಲರ್ಸ್ ಇದೆ ನಿಮಗೆ. ನೆಕ್ಸ್ಟ್ ಮರ್ಕ್ ಡೈಮಂಡ್ ಲೆದರ್ ಅಂತ 2.2 ಬರುತ್ತೆ, 6000 ಪ್ರೈಸಿಂಗ್ ಬರುತ್ತೆ ನಿಮಗೆ. 4 ಇಯರ್ಸ್ ವ್ಯಾರಂಟಿ ಇರುತ್ತೆ. ಇದ್ರದ್ದು ಮೀಟರ್ ಲೆಕ್ಕ ನೋಡಿದ್ರೆ 1100 ರುಪೀಸ್ ಪರ್ ಮೀಟರ್ ಇದೆ. ಇದರಲ್ಲಿ 20 ಕಲರ್ಸ್ ಇದೆ ನಿಮಗೆ. ಇದರಲ್ಲಿ ಡೂಲ್ ಶೇಡ್ಸ್ ಎಲ್ಲ ಇದೆ ನೋಡಿ, ಇದೆಲ್ಲ ಡೂಲ್ ಶೇಡ್ಸ್. ಇದು ನೋಡಿ ಬೇಕಾದ್ರೆ ನೋಡಿ, ಇದು ಸೇಮ್ ಎರಡು ಒಂದೇ ಕಡೆ ಬರುತ್ತೆ ಬಟ್ಟೆ. ಕಾಟನ್ ಕೋಟೆಡ್ ಲೆದರ್ ಸರ್ ಇದು, ಸ್ವೆಟಿಂಗ್ ಆಗಲ್ಲ ನಿಮಗೆ ಅಂತ ಲೆದರ್ಸ್ ಇದು, ನೋಡ್ಕೊಳ್ಳಿ ಸರ್. ಓಕೆ, ನಮ್ಮ ಗೋಡನಲ್ಲಿ ತೋರಿಸ್ತೀನಿ ಸರ್. ಇದು ರೋಲಲ್ಲಿ ಇರೋದು, ಹೆಂಗ್ ಬಟ್ಟೆ ಇರೋದು ನಿಮಗೆ ಎಲ್ಲ ರೋಲ್ಸ್ ಎಲ್ಲ ತೋರಿಸ್ತೀನಿ, ನೀವು ಬಂದು ನೋಡಿ ಸರ್. ಸೊ ಇದ್ರಲ್ಲಿ ನೋಡಿದ್ರಲ್ಲ, ಆ್ಯಂಡ್ ಇದು ಬಂದು ನಿಮಗೆ ಚಿಕ್ಕ ಗಾಡಿಗಳಿಗೆ ಅಂದರೆ ಸ್ವಿಫ್ಟ್ ಆಗಿರ್ಬೋದು, ETS ಆಗಿರ್ಬೋದು, ಈ ಥರ ಗಾಡಿಗಳಿಗೆ SUV ವೇರಿಯಂಟ್ ಗಾಡಿಗಳಿಗೆ ಎಷ್ಟಾಗ್ಬೋದು ಸರ್? ಇದು 7 ಸೀಟರ್ 8 ಸೀಟರ್ ಬರುತ್ತೆ ಸರ್. ಹೌದು, ಅಂತ ಗಾಡಿಗೆ 2000 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸರ್. ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಟ್ರಾ. ಈಗ ನೋಡಿ, ನಾವು ಆರ್ಟ್ ಲೆದರಲ್ಲಿ 2500 ರುಪೀಸ್ ಹೇಳಿರೋದು. ಹೌದು, 4500 ರುಪೀಸ್ ಆಗುತ್ತೆ ಇದು SUV ವೇರಿಯಂಟ್ಗೆ. ಹಾಂ, ಓಕೆ. ನಿಮ್ದು ಇನೋವಾ ಇರಲಿ, ಸೊ ವಾರಂಟಿ 500 ಇರಲಿ, ಇದಕ್ಕೆ 6 ಮಂತ್ ಬರುತ್ತೆ, ಇದಕ್ಕೆ 1 ಇಯರ್ ಬರುತ್ತೆ. ನಮ್ಮ ನೇಮ್ ನೋಡ್ಕೊಳ್ಳಿ, ಆರ್ಟ್ ಲೆದರ್, ಬಾಂಬೆ ಆರ್ಟ್ ಲೆದರ್. ಓಕೆ, ಡಿಲೆಕ್ಸ್ ಲೆದರ್ 2 ಇಯರ್ಸ್ ಬರುತ್ತೆ. ಓಕೆ, ಬಿಗ್ ಕಾರ್ ನಿಮಗೆ 8000 ರುಪೀಸ್ ಆಗುತ್ತೆ. ಇನೋವಾ, XUV 500, XUV 700, ಬಿಗ್ 7 ಸೀಟರ್ 8 ಸೀಟರ್ ವೆಹಿಕಲ್ಸ್ ಎಲ್ಲ ಅಷ್ಟಾಗುತ್ತೆ. ನೆಕ್ಸ್ಟ್ ನಿಮಗೆ ನಾಪಾ ಲೆದರ್ 3 ಇಯರ್ಸ್ ಬರುತ್ತೆ. ಇದು ಕಿಂಗ್ ನಾಪಾ ಲೆದರ್ಸ್, ಇದನ್ನು 3 ಇಯರ್ಸ್ ಬರುತ್ತೆ. ಓಕೆ, ಮರ್ಕ್ ಡೈಮಂಡ್ ಲೆದರ್ ಅಂತ 4 ಇಯರ್ಸ್ ಬರುತ್ತೆ. ಇದಕ್ಕೆ 4 ಇಯರ್ಸ್ ವ್ಯಾರಂಟಿ ಬರುತ್ತೆ. ಇದಕ್ಕೆ ಬಿಗ್ ವೆಹಿಕಲ್ ತಗೊಂಡ್ರೆ ನಿಮಗೆ 10,000 ವರೆಗೂ ಹೋಗುತ್ತೆ. ಓಕೆ, ಸೊ ಇವಾಗೆಲ್ಲ ತೋರಿಸಿದ್ರೆ ಓಕೆ. ಇವಾಗ ಏನಂತಂದ್ರೆ ಔಟ್ ಸೈಡ್ ಇರೋರು ಸರ್, ನನಗೆ ಕಾರ್ನ ಬರೀ ಕಾರ್ ಮಾಡೆಲ್ ಹೇಳಿದ್ರೆ ಸಾಕು, ನೀವು ರೆಡಿ ಮಾಡ್ಬಿಡ್ತೀನಿ. ಈ ತರ ಅಲ್ತೆಸ್ ಎಲ್ಲ ಇರುತ್ತೆ, ಇದು ಎಲ್ಲ ಟೆಂಪ್ಲೇಟ್ಸ್ಗಳು, ಓಕೆ, ಗಾಡಿ ವೈಸ್ ಟೆಂಪ್ಲೇಟ್ಸ್ ಇರುತ್ತೆ. ನೀವು ಈಗ ಸ್ವಿಫ್ಟ್ ಹೇಳಿದ್ರೆ ನಾವು ಸ್ವಿಫ್ಟ್ ನೋಡಿ, ಇಲ್ಲಿ ಎಲ್ಲ ನೋಡಿ, ಕ್ವಿಡ್ ಅದು, ನ್ಯೂ ವ್ಯಾಗನರ್, ಓಕೆ, ಈ ತರ ನಮ್ಮ ಹತ್ರ ಅಳತೆ ಇರುತ್ತೆ. ನೀವು ಹೇಳಿದ್ರೆ ಇದು ಅಳತೆ ಎಲ್ಲ ತಗೋಬಿಟ್ಟು ಮೆಜರ್ಮೆಂಟ್ ಹಾಕಿ ನಾವು ಕಟ್ ಮಾಡಿ ಡಿಸೈನ್ ಹೇಳ್ಬೇಕು. ಓಕೆ, ನಿಮಗೆ ಡಿಸೈನ್ ಬೇಕಂದ್ರೆ ಡಿಸೈನ್, ಇಲ್ಲ ನಿಮಗೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ಮಾಡ್ಕೊಡ್ತೀವಿ. ನೀವು ಹೆಂಗೆ ಹೇಳ್ತೀರಾ ಹಂಗೆ. ಇಲ್ಲ ನಿಮ್ಮ ಹತ್ರ ಗೂಗಲಲ್ಲಿ ಯಾವುದೂ ಫೋಟೋ ತೊಗೊಂಡ್ರೆ ನೀವು ಅದು ನಮಗೆ ಸ್ಕ್ರೀನ್ ಶಾಟ್ ಕಳಿಸಿ, ಅದೇ ರೆಡಿ ಮಾಡ್ಕೊಡ್ತೀನಿ, ಅದೇ ಥರ ರೆಡಿ ಮಾಡ್ಕೊಡ್ತೀನಿ. ಸೊ ನೋಡಿದ್ರಲ್ಲ, ನಿಮ್ಮ ಕಾರ್ ಯಾವುದಿದೆ, ನಿಮ್ಮ ಕಾರ್ ಮಾಡಲ್ಲಿ ಅಥವಾ ನಿಮ್ಮ ಕಾರ್ ನೇಮ್ ಹೇಳಿದ್ರೆ ಸಾಕು. ಸೊ ಆ ಕಾರ್ಗೆ ತಕ್ಕಂತೆ ಅದನ್ನ ಮ್ಯಾಚ್ ಆಗೋ ಸೀಟ್ ಕವರ್ಸ್ಕೊಂಡು ಅಳತೆ ಆಲ್ರೆಡಿ ಇವ್ರ ಹತ್ರ ರೆಡಿ ಇರೋದ್ರಿಂದ ಸೊ ಫಾಸ್ಟಾಗಿ ಕೆಲಸ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಸರ್ ಗೂಗಲ್ಲಿ ಪರ್ಟಿಕ್ಯುಲರ್ ಇದೇ ಥರ ಡಿಸೈನ್ ಬೇಕು ಅಂತ ಹೇಳ್ತಾರೆ, ಸೊ ಅದು ಮಾಡ್ಕೊಡ್ತೀನಿ, ಮಾಡ್ತೀನಿ ಸರ್. ಓಕೆ, ಇವ್ರ ಹತ್ರನೂ ಕೆಲವೊಂದು ಡಿಸೈನ್ಸ್ ಇರುತ್ತೆ. ಸೊ ಅದನ್ನ ನಿಮ್ಗೆ ಇಷ್ಟ ಆಗಿಲ್ಲ ಇನ್ ಕೇಸ್ ಅಂತ ಅಂದರೆ, ಸೊ ನೀವು ಗೂಗಲಲ್ಲಿ ಬೇಕಾದ್ರೂ ಆ ಡಿಸೈನ್ನ ಚೂಸ್ ಮಾಡಿ ಬೇಕಾದ್ರೆ ತಂದು ಮಾಡಿಸ್ಕೋಬೋದು. ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸು ನೀವು ಮೊದಲೇ ಕೇಳ್ದಂಗೆ ನಾವು ತೋರಿಸ್ದಂಗೆ 2500 ಇತ್ತು. ಆ್ಯಂಡ್ ಚಿಕ್ಕ ಸ್ಮಾಲ್ ಗಾಡಿಗಳಿಗೆ SUV ವೇರಿಯಂಟ್ ಕಾರ್ಗಳಿಗೆ ಬಂದರೆ ಸೊ 2000 ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ ಸರ್? ಓಕೆ, ಸೊ ಬನ್ನಿ ಇವಾಗ ನೆಕ್ಸ್ಟು ಸರ್. ಇಲ್ಲಿ ನೋಡ್ತಾ ಇರ್ಬೋದು, ಇವೆಲ್ಲ ಆಲ್ರೆಡಿ ನಿಮ್ಮ ಅವಾಗಲೇ ತೋರಿಸಿದ್ದು ಬರೀ ಸೀಟ್ ಕಲರ್ ಕಲೆಕ್ಷನ್ ಮಾತ್ರ. ಇಲ್ಲಿ ಆಲ್ರೆಡಿ ಬಂಡ್ಲು ಗಟ್ಲೆನೇ ಐತೆ. ಸೊ ನೋಡಿ ಎಷ್ಟಿದೆ ಅಂತ ಫುಲ್ ತೋರಿಸ್ತೋಣ ಸರ್. ಹೇಳಿ ಸರ್ ಹಾಗೆ. ಸರ್ ನೋಡಿ ಸರ್, ಸ್ಟಾರ್ಟಿಂಗ್ 2500 ರುಪೀಸ್ ಮೆಟೀರಿಯಲ್ ತೋರಿಸಿರೋದು ಇದೆ ಸರ್. ಮೆಟೀರಿಯಲ್ ಅದು ಬಾಂಬೆ ಆರ್ಟ್ ಲೆದರ್. ಇಲ್ಲಿ ನೋಡಿ ಸರ್ ಹೆಸರು. ಓಕೆ, ಸರ್ ಎಷ್ಟು ಸರ್ ಹಾಗೆ. ಸೊ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಮಾತ್ರ ಇಷ್ಟು ಕಡಿಮೆ ಪ್ರೈಸ್ ಸಿಗ್ತಾ ಇರೋದು ಸರ್. ನೆಕ್ಸ್ಟ್ ಇದು ಓಕೆ 2700 ರುಪೀಸ್ ಸರ್. ಇದು ಸರ್ 3800 ರುಪೀಸ್ ಡಿಲೆಕ್ಸ್ ಮೆಟೀರಿಯಲ್. ಓಕೆ ಸರ್, ಈ ನಿಮ್ಮ ಹತ್ರ ಬರೀ ಸೀಟ್ ಕವರ್ ಮಾತ್ರನಾ ಅಥವಾ ಬೇರೆ ಏನಾದ್ರು ಸಿಗುತ್ತಾ ಸರ್? ಫ್ಲೋರ್ ಮ್ಯಾಟ್ನೂ ಇದೆ. ಫ್ಲೋರ್ ಮ್ಯಾಟ್ ಹೆಂಗ್ ಸ್ಟಿಚ್ ಆಗೋದು ಅದೆಲ್ಲ ತೋರಿಸ್ತೀನಿ ಬನ್ನಿ ಸರ್. ನೋಡಿ ಸರ್, ಇದು ಫ್ಲೋರ್ ಮ್ಯಾಟ್ಸ್ ಸ್ಟಾಕ್ ಸರ್. ಇದು ಓಕೆ, ಎಲ್ಲ ಗಾಡಿದು ಸ್ಟಾಕ್ ಇರೋದು ಇದು. ಬನ್ನಿ ಸರ್ ಇಲ್ಲಿ. ಇದ್ಯಾವ ಕಾರ್ ಸರ್ ಇದು? ನ್ಯೂ ಶಿಫ್ಟ್ ಸರ್. ನೋಡಿ ಸರ್, ಈ ತರ ಬರುತ್ತೆ ಫ್ಲೋರ್ ಮ್ಯಾಟ್.
ಸೊ ಇದಕ್ಕೆ ಎಷ್ಟಿರುತ್ತೆ ಸರ್ ಇಲ್ಲಿ? ನೋಡಿ ಸರ್, ಇದಕ್ಕೆ ವೆಲ್ಕ್ರೋ ಇರುತ್ತೆ. ನಿಮ್ದು ಒರಿಜಿನಲ್ ಕಾರ್ಪೆಟ್ಗೆ ಇದೇ ಅಂಟ್ಕೊಳ್ಳೋದು. ಓಕೆ. ಗಮ್ ಹಾಕಿ ಏನು ಮಾಡಲ್ಲ ನಾವು. ಓಕೆ. ಇದೇನಾ ವೆಲ್ಕ್ರೋ ಹಾಕೋದು. ಓಕೆ, ರಿಮೂವಲ್. ಸೊ ಆಗ ರಿಮೂವ್ ಕೂಡ ಮಾಡ್ಬೋದು. ರಿಮೂವ್ ಅಂದ್ರೆ ಸೀಟ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಮಾಡಬೇಕು. ಹೌದು, ಅಂದ್ರೆ ನೀವು ಸ್ಟಿಕ್ಕರ್ ಅಂಟಿಸಿದ್ರೆ ಅಂಟ್ಕೊಳ್ಳೋದು, ಕೀಳುವಾಗ ಎಲ್ಲ ತರ ಡ್ಯಾಮೇಜ್ ಆಗೋದಿರುತ್ತೆ. ಬಟ್ ಇದು ಅನ್ಸೋದ್ರಿಂದ ಸೀಟ್ ಕವರ್ ರಿಮೂವ್ ಮಾಡಿ ಮತ್ತೆ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೂ ನೀಟಾಗಿರುತ್ತೆ. ಓಕೆ. ಗಾಡಿ ವೈಸ್ ಇರುತ್ತೆ. ಸೊ ಇದು ಎಷ್ಟಿರುತ್ತೆ ಸರ್ ಪ್ರೈಸ್ ಎಲ್ಲ? ಸರ್ 1500 rupees ಸ್ಮಾಲ್ ಕಾರ್ ಸರ್. 1500 rupees. 1500 rupees. ಓಕೆ. ಸ್ಟಾಕ್ ನೋಡಿ ಸೊ ಇದರಲ್ಲಿ ಕಲರ್ ಅಂದ್ರೆ ಇದೆ, ಇದು ಮಾತ್ರ ಇರುತ್ತಾ ಅಥವಾ ಡೈಮೆನ್ಷನ್? ಸುಮಾರು ಕಲರ್ಸ್ ಇದೆ ಸರ್. ಓಕೆ. ಅರೌಂಡ್ 120 ಕಲರ್ಸ್ ವರೆಗೂ ಇದೆ ಸರ್. 20 ಕಲರ್ಸ್ ಗಂಟ ಇದೆ ಸರ್. ಡೈಮೆಂಡ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಇದೆಲ್ಲ, ಫ್ಲೋರ್ ಮ್ಯಾಟ್ಸ್ ಎಲ್ಲ ಅದು ಸಿಗುತ್ತಾ? ಅದೂನು ಇದೆ ಅದೇ ಈ ಬಟ್ಟೆಲೇನೆ ಈ ತರ ಡೈಮೆಂಡ್ ಸಿಸ್ಟಮ್ ಅದೂನು ಇದೆ, ತೋರಿಸ್ತೀನಿ ಬನ್ನಿ ಸರ್. ಇಲ್ಲಿ ಸ್ಟಾಕ್ ನೋಡಿ ಸರ್ ನಮ್ದು. ಸೊ ಮುಟ್ಟಿ ಫೀಲ್ ಮಾಡಬೇಕು. ಸೊ ಯಾಕೆಂತಂದ್ರೆ ಆ ಥರ ಇದೆ. ಈ ಥರ ಡಿಸೈನ್ ಈ ತರ 200 rupees ಜಾಸ್ತಿ ಆಗುತ್ತೆ ಸರ್. ಅಷ್ಟೇ ಸರ್. ನೆಕ್ಸ್ಟ್ ಸರ್, ಇದು ಅದೇ ಡೈಮೆಂಡ್ ಸಿಸ್ಟಮ್ 7D ಮ್ಯಾಟ್ ಅಂತ, ಫ್ಲೋರಿಂಗ್ ಮ್ಯಾಟ್ 7D ಅಂತ ಹೇಳ್ತಾರೆ. ಇದು ಮ್ಯಾಟ್ ಬಂದು ನಿಮಗೆ 500 rupees ಜಾಸ್ತಿ ಆಗುತ್ತೆ. 1500 ಆ ಮ್ಯಾಟ್. ಓಕೆ. ಇದು 2000 rupees ಆಗುತ್ತೆ. ಸ್ಮಾಲ್ ಕಾರ್, ಚಿಕ್ಕ ಗಾಡಿ, ಶಿಫ್ಟ್ ಆಗಲಿ, ಆಲ್ಟೋ ಆಗಲಿ, ನಿಮಗೆ ಕ್ರೇಟಾ, ಬ್ರೆಝಾ, 5 ಸೀಟರ್ ಗಾಡಿ ಯಾವುದೂ ಇರಲಿ, ಆ ಪ್ರೈಸಿಂಗ್ ಆಗುತ್ತೆ ಸರ್ ನಿಮಗೆ. ಸೊ ಫ್ಲೋರ್ ಮ್ಯಾಟ್ತೆ ನೋಡ್ತಾ ಇರ್ಬೋದು ಎಷ್ಟು ಡಿಸೈನ್ಸ್ ಇದೆ ಅಂತ. ತುಂಬ ಡಿಸೈನ್ಸ್ ಇದೆ ಆ್ಯಂಡ್ ನಿಮಗೆ ಡಿಸೈನ್ ಕ್ವಾಲಿಟಿ ಸೊ ಅಷ್ಟರಲ್ಲಿ ಫುಲ್ ಇದೆ ಅಂತಲೇ ಹೇಳ್ಬೋದು. ಫುಲ್ಲು ಸ್ಟಾಕ್ ಗಟ್ಲೆ ಇದೆ. ಸೊ ನೀವು ಬಂದೆಷ್ಟು ಜಸ್ಟ್ ತಗೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಎಲ್ಲ ಥರ ಬ್ರ್ಯಾಂಡಲ್ಲಿರುವಂತಹ ಸೀಟ್ ಕವರ್ಸ್ಗಳು ಕೂಡ ಅವೈಲೇಬಲ್ ಇದೆ. ಸೊ ನೋಡಿ, ಈ ಥರ ಇರೋದ್ರಿಂದನೇ ನಿಮ್ಗೆ ಅಷ್ಟೊಂದು ಕಡಿಮೆ ಪ್ರೈಸ್ ಸಿಗ್ತಾ ಇರೋವಂಥದ್ದು. ಸೊ ಕ್ವಾಲಿಟಿಲಾಗಲಿ ಎಲ್ಲೂ ಕಾಂಪ್ರೂವ್ ಆಗ್ತಾ ಇಲ್ಲ. ಯಾಕೆಂದರೆ ಇವ್ರ ಹತ್ರ ಹೋಲ್ಸೇಲಾಗಿ ಮಾಡ್ತಿರೋದು. ಇವ್ರು ಎಲ್ಲೋ ರೆಡಿ ಮಾಡಿರೋದು ತಂದು ಇವ್ರು ಸೇಲ್ ಮಾಡ್ತಾ ಇಲ್ಲ. ಸೊ ಓನಾಗಿ ಇವರನ್ನೇ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಿರೋದ್ರಿಂದ ಒಂದು ಒಳ್ಳೆ ಪ್ರೈಸು ಕೊಡ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್ ಸರ್. ಬನ್ನಿ ಸರ್, ಕೆಳಗಡೆ ಫ್ಯಾಕ್ಟ್ರಿ ತೋರಿಸ್ತೀನಿ. ಸ್ಟಿಚಿಂಗ್ ಕೊಡೋಣ ಸರ್? ಇದು ಸ್ಟಿಚಿಂಗ್ ಕೊಡೋಣ. ಎಲ್ಲ ಮ್ಯಾಟ್ ಐಟಮ್ಸ್ಗಳು ಇರೋದು ಇಲ್ಲಿ. ಎಲ್ಲ ಸ್ಟಿಚ್ ಆಗ್ತಾ ಇರೋದು. ಓಕೆ. ರೋಲ್ ಇರೋದು ಸರ್. ಯಾವ ಕಲರ್ ಹೇಳ್ತೀರಾ ಆ ಕಲರಲ್ಲಿ ರೆಡಿ ಮಾಡಿ ಕೊಡ್ತೀವಿ ಸರ್ ನಾವು. ನೋಡಿ, ಇದು ಎಲ್ಲ ಸ್ಟಿಚಿಂಗ್ ಕೌಂಟರ್ ಸರ್. ಇದು ಫ್ಲೋರ್ ಮ್ಯಾಟ್ ತಾನೆ ಸರ್? ಫ್ಲೋರ್ ಮ್ಯಾಟ್ ಇಲ್ಲೇ ರೆಡಿ ಆಗೋದು ಸರ್. ಅಲ್ಲಿ ಎಲ್ಲ ಕಟಿಂಗ್ ಆಗ್ತಾ ಇದೆ. ಯಾವ ಸರ್ ಗಾರ್ಮೆಂಟ್ಸೇ ಮಾಡ್ಕೊಂಬಿಟ್ಟಿದ್ದೀರಾ? ಏನು ಸರ್ ಇಷ್ಟೊಂದು ಐತೆ ಫ್ಲೋರ್ ಮ್ಯಾಟ್ಗೆ? ಇಷ್ಟೊಂದು ಎರಡೆರಡು, ಒಂದು ಫಸ್ಟ್ ಗೋಡನ್ ಬಂದು ಮೇಲಿರೋದು ಬಂದ್ಬಿಟ್ಟು ಅಲ್ಲೆಲ್ಲ ನಿಮಗೆ ಸೀಟ್ ಕವರ್, ಕೆಳಗೆಲ್ಲ ಫ್ಲೋರ್ ಮ್ಯಾಟ್ ಫಿನಿಶಿಂಗು. ಇನ್ನೊಂದು ಕಡೆ ನೋಡಿದ್ರೆ ಅಲ್ಲಿ ಸೀಟ್ ಕವರ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ. ಸೊ ಇಲ್ಲಿ ಕ್ಯಾಟ್ಲಾಗ್ ಏನು ಸರ್ ಇಷ್ಟೊಂದು ಇದು ಮಾಡಿದ್ರೆ ರೆಡಿ ಮಾಡೋಕ್ಕೆ? ಸರ್ ಇದು ಕ್ಯಾಟ್ಲಾಗ್ಸ್ ಶಾಪ್ ಅವ್ರು ಕೇಳ್ತಾರೆ ಸರ್. ಆಲ್ ಓವರ್ ಇಂಡಿಯಾದಲ್ಲಿ ಶಾಪ್ಸ್ಗಳು ಇರುತ್ತೆ. ಅವ್ರ ಕ್ಯಾಟ್ಲಾಗ್ಗಳು ಕೇಳ್ತಾರೆ ನಮಗೆ, ಕ್ಯಾಟ್ಲಾಗ್ ಕೊಡಿ ನಾವು ಆರ್ಡರ್ ಕೊಡ್ತೀನಿ ಅಂತ. ಅವ್ರಿಗೆ ನಾವು ಕ್ಯಾಟ್ಲಾಗ್ಗಳು ಕಳಿಸೋದು. ಅವ್ರ ಕ್ಯಾಟ್ಲಾಗ್ ನೋಡಿಬಿಟ್ಟು ಇದರಲ್ಲಿ ನಂಬರಿಂಗ್ ಇರುತ್ತೆ. ನಂಬರಿಂಗ್ ಮೇಲೆ ನಮಗೆ ಹೇಳ್ತಾರೆ ಈ ನಂಬರ್ ಇದೆ, ಇದು ನಂಬರ್ ಮೇಲೆ ಈಗ ನೋಡಿ ಮೈರೂನ್, ಐಗಿರೆ, ಎಲ್ಗಿರೆ ಅದೆಲ್ಲ ಕಲರ್ಸ್ ಇರುತ್ತೆ. ಇದ್ರೆ ಬ್ಲ್ಯಾಕ್, ಐವೆರಿ, ಎಲ್ಬೇಜ್, ಮಶ್ರೂಮ್ ಈ ತರ ಕಲರ್ಸ್ ಇರುತ್ತೆ ಅಲ್ವಾ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಕಲರ್ ನಂಬರಿಂಗ್ ಹೇಳ್ತಾರೆ. ಆ ನಂಬರಿಂಗ್ ಇಂದ ನಾವು ಸೀಟ್ ಕವರ್ನ ರೆಡಿ ಮಾಡಿ ಅವ್ರಿಗೆ ಕಳಿಸ್ತೀವಿ. ಅವ್ರು ಅಲ್ಲಿ ತಗೋಬಿಟ್ಟು ಟ್ರಾನ್ಸ್ಪೋರ್ಟ್ ಇಂದ ತಗೊಳ್ಳೋದು. ಅವರು ನೀವು ಆಲ್ ಓವರ್ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡ್ತೀರಾ? ಹಾಂ ಸರ್. ನಮಗೆ ಅಂದರೆ ಇವಾಗ ನಾನು ಹೊರಗಡೆ ಒಂದು ಮಂಡ್ಯ, ಮೈಸೂರು, ಹಾಸನ ಈ ಕಡೆ ನಂದೊಂದು ಆಕ್ಸೆಸರಿ ಶಾಪ್ ಇದೆ. ಸೊ ನನಗೆ ರಿಕ್ವೈರ್ಮೆಂಟ್ ಅಂತ ಇಷ್ಟು ಕಾರ್ಗೆ ಈ ಥರ ಕಾರ್ಗಳು ಸೀಟ್ ಕವರ್ ಬೇಕು ಅಂತ ಜಸ್ಟ್ ನಿಮ್ಗೆ ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಎಷ್ಟು ದಿನ ತಗೊಳ್ತೀರಾ ಸರ್? 3 hours ಓನ್ಲಿ. ಈಗ ನಿಮಗೆ ಕಳ್ಸಕ್ಕೆ ಲೇಟ್ ಆಗುತ್ತೆ. ಇವತ್ತು ನೈಟಲ್ಲಿ ನಾವು ಟ್ರಾನ್ಸ್ಪೋರ್ಟಲ್ಲಿ ಹಾಕಿದ್ರೆ ಬೆಳಗ್ಗೆ ಸಿಗುತ್ತೆ ನಿಮಗೆ. ನೀವು ಕರ್ನಾಟಕ ಬಿಟ್ಟರೆ ಬೇರೆ ಊರಲ್ಲಿ ಇದ್ರೆ, ನೀವು ತಮಿಳ್ನಾಡು, ಕೇರಳ ಆ ಥರ ಯಾವುದೂ ಸ್ಟೇಟಲ್ಲಿ ಇದ್ರೆ ನೀವು ಆ ಸ್ಟೇಟ್ ನಾವು ಕಳ್ಸೋಕ್ಕೆ 1 day ಆಗುತ್ತೆ ಸರ್. ನೈಟಲ್ಲಿ ಕಳಿಸಿದ್ರೆ ನೆಕ್ಸ್ಟ್ ಡೇ ನಿಮಗೆ ಸಿಗುತ್ತೆ ಸರ್. ಸೊ ಗುರು ನೋಡ್ತಾ ಇರ್ಬೋದು ಆಲ್ರೆಡಿ ಸೀಟ್ ಕವರ್ ಎಲ್ಲ ಫಿಟ್ ಮಾಡಿದ್ದಾರೆ. ಫಿಟ್ ಮಾಡಿದಾಗ ಯಾವ ಥರ ಕಾಣಿಸಿದೆ ಅಂತ. ಆ್ಯಂಡ್ ಈ ಸೀಟ್ ನೋಡಿದಷ್ಟೇ ಯೂನಿಕ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ನೋಡಿದಷ್ಟು ಅನ್ಕೊಂಡಿರ್ತೀರಾ ಏನು ಗುರು ಬಕೆಟ್ ಸೀಟ್ ಥರ ಐತೆ, ಬಟ್ ಇಲ್ಲಿ ನೋಡಿದ್ರೆ ಇಷ್ಟು ಅಗಲ ಐತೆ. ಸ್ಪೋರ್ಟ್ಸ್ ರಿಲೇಟೆಡ್, ಕಾರ್ ರಿಲೇಟೆಡ್ ಐತೆ. ಅಂದರೆ ಇದು ಸೀಟ್ ಕವರ್ ಬಂದು ಸ್ಪೋರ್ಟ್ಸ್ ಕಾರ್ದೆ ಅಂತ ಫಿಕ್ಸ್ ಆಗಿರ್ತೀರಾ. ಸೊ ನೀವು ಅಂದ್ಕೊಂಡಿರೋದು ತಪ್ಪು ಆ್ಯಕ್ಚುಲಿ. ಯಾಕೆ ಅಂತಂದರೆ ಈ ಕಾರು ಯಾವ ಕಾರ್ ಸರ್? ಇದು ಸ್ವಿಫ್ಟ್ ಅಲ್ಲ? ಸ್ವಿಫ್ಟ್ ಕಾರ್ಗೆ ಸ್ಪೋರ್ಟ್ಸ್ ಕಾರ್ ಸೀಟ್ನ ಹಾಕಿದ್ದಾರೆ. ಸೊ ಆ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದರೆಲ್ಲ ಹೆಂಗೆ ಸರ್ ಸಾಧ್ಯ?
ಸರ್ ಇದು ಹೆಂಗಂದ್ರೆ ನೋಡಿ, ಈಗ ಎಲ್ಲರೂ ಕೇಳ್ತಾರೆ ನಮಗೆ ಬಕೆಟ್ ಸೀಟ್ ಬೇಕು ಅಂತ. ಹೌದು. ನಾವು ಅದೇ ಒರಿಜಿನಲ್ ಏನ್ ಸೀಟ್ ಇರುತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಫಾರ್ಮಿಂಗ್ ಹಾಕಿ ಇದೆಲ್ಲ ಎಕ್ಸ್ಟ್ರಾ ಶೇಪ್ ಕೊಟ್ಬಿಟ್ಟು ಲಾಕ್ ಇದೆ ಹಿಡ್ಕೋ ಸ್ಟೇರಿಂಗ್ ಅಲ್ಲಿ ಹಿಂಗೆ ಓಡಿಸೋಕೆ ಇಲ್ಲ ಫ್ಲಾಟ್ ಆಗೋಕೆ ನೋಡಿ. ಗೇಮಿಂಗ್ ಸಿಸ್ಟಮು, ಸ್ಪೋರ್ಟ್ಸ್ ಕಾರು, ಈಗ ಸೂಪರ್ ಕಾರ್ಸ್ಗಳು ನೋಡಿರ್ತೀರಲ್ಲ, ಸೊ ಆ ಥರ ಫೀಲ್ ಆಗುತ್ತೆ, ನೋಡ್ತಾ ಇರ್ಬೋದು, ಸಖತ್ತಾಗಿದೆ. ಸೊ ಇದರ ಸೀಟ್ ಕವರ್ ಮಾಡ್ಕೊಳ್ಳೋಕೆ ಏನು ಚಾರ್ಜ್ ಮಾಡ್ತೀರಾ ಸರ್? ಸರ್ ಒಂದು ಸೀಟ್ಗೆ 1000 rupees ಎಕ್ಸ್ಟ್ರಾ ಈ ತರ ಫಾರ್ಮಿಂಗ್ ಇಟ್ಟು ಮಾಡಕ್ಕೆ. ಬರೀ 1000 1000 rupees ಒಂದು ಸೀಟ್. ಬರೀ 2 ಸೀಟ್ ಫ್ರಂಟ್ 2 ಸೀಟ್ ಮಾಡಿದ್ರೆ 2000 rupees ಈ ತರ ಮಾಡಕ್ಕೆ ಸರ್. ಸೊ ಗುರು ನೋಡ್ತಾ ಇರ್ಬೋದು, ಏನಾದರೂ ಈ ಥರ ಸೀಟ್ಗಳನ್ನ ನೀವು ಹಾಕ್ಸ್ಕೊಂಡ್ಬಿಟ್ರೆ ಯಾವುದೋ ಸ್ಪೋರ್ಟ್ಸ್ ಕಾರಲ್ಲಿ ಹೋಗೋ ಫೀಲ್ ಬಂದ್ಬಿಡುತ್ತೆ. ಓಕೆ ಸರ್, ಈ ಥರ ಓಕೆ. ನೆಕ್ಸ್ಟು ನೀವು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಯಾವ ಥರ ಇದೆ, ಚಾಕ್ಲೇಟ್ ಕಲರಲ್ಲಿ ಅಂತ. ಸೊ ನಿಮಗೆ ಪ್ರೀಮಿಯಮ್ ಕ್ವಾಲಿಟಿಲಿ ಕಾಣಿಸುತ್ತೆ. ಅಂದರೆ ನೀವು ಕಡಿಮೆ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಎಲ್ಲೂ ಕೂಡ ನಿಮಗೆ ಕಾಂಪ್ರಮೈಸ್ ಆಗಲ್ಲ ಇವರು, ಯಾಕೆಂದರೆ ಸೊ ಆ ಥರ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಮಾಡಿದ್ದಾರೆ. ಸೊ ಪ್ರೀವಿಯಸ್ ವರ್ಕ್ಗಳು ನೋಡ್ಕೋಬೋದು. ಆಲ್ರೆಡಿ ಸೀಟ್ಗಳಿಗೆ ಬಂದ ಒಂದ್ಸಲ ವಿಸಿಟ್ ಮಾಡಿ, ನೀವೇನು ಹಾಕ್ಸ್ಬೇಕು ಅಂತ ಹೇಳ್ತಾ ಇಲ್ಲ. ಸೊ ಇವ್ರು ಹಾಕಿರೋ ಕ್ವಾಲಿಟಿ ನೋಡಿ, ಓಕೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ನಿಮ್ಮ ಕಲರು ಅಥವಾ ಡಿಸೈನ್ ಹೇಳಿ ನೀವು ಮಾಡಿಸ್ಕೋಬೋದು ನಿಮ್ಮ ಕಾರ್ಗೆ. ಸೊ ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸರ್ ಇದಕ್ಕೆ? ಸರ್ ಇದು 4000 rupees ಸರ್. 4000 ನಾಪಾ ಲೆದರ್ ಸರ್. ನಾಪಾ ಲೆದರ್ ಇರೋದ್ರಿಂದ ಓಕೆ. ಇದನ್ನು ನಾಪಾ ಲೆದರ್ ಸರ್. ಇದು ನಾಪಾ ಲೆದರ್. ನಾಪಾ ಲೆದರ್ ಓಕೆ. ಅಂದ್ರೆ ಇವಾಗ ನಾವು ಕಡಿಮೆ ಕೊಡ್ತಾ ಇದೀವಿ ಅಂದ್ರೆ ಓಕೆ, ಅದು ಬಟ್ಟೆ ಕ್ವಾಲಿಟಿ ಓಕೆ, ಬಟ್ ನಮ್ಗೆ ಈ ತರ ಔಟ್ ಫಿನಿಶಿಂಗ್ ಎಲ್ಲ ಇದೇ ತರ ಬರುತ್ತೆ ಸರ್. ಈ ತರ ಇದೇ ತರ ಬರುತ್ತೆ ಸರ್. ಓಕೆ. ಡಬಲ್ ಸ್ಟಿಚ್ ಅದು ಸಿಗುತ್ತೆ ಎಲ್ಲ ಡಬಲ್ ಸ್ಟಿಚ್, ಡಬಲ್ ಸ್ಟಿಚ್ ಎಲ್ಲ. ಓಕೆ. ಇದೆಷ್ಟು ಹೇಳಿದ್ರಲ್ಲ? ಇದನ್ನು 4000 rupees. ಓಕೆ. ನೆಕ್ಸ್ಟ್ ಇದು 5000 rupees. ಇದು 5000. ಓಕೆ. ಸ್ಟಾರ್ ಲೆದರ್ ಅಂತ ಇದು. ಓಕೆ. ಅಂದರೆ ನೀವು ಇದು ಮುಟ್ಟಾಗ್ಲಿ ಫೀಲಲ್ಲೇ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಇದೆ ಅಂತ. ಓಕೆ ಸರ್, ನೆಕ್ಸ್ಟ್ ಆಗಿ ಹೇಳಿ ಸರ್ ಹಾಗೆ. ಸರ್ ಇದು ಪ್ಯೂರ್ ಲೆದರ್ ಸೀಟ್ ಸರ್ ಇದು. ಓಕೆ. ಫ್ರಂಟ್ ಎಲ್ಲ ಪ್ಯೂರ್ ಲೆದರ್ ಇರೋದು, ಸೈಡ್ಸ್ ಎಲ್ಲ ಕಾಪಿ ಲೆದರ್ ಇರೋದು ಇದು. ಓಕೆ. ಈ ತರ ಬೇಕಂದ್ರೆ ನಿಮಗೆ 20,000 ಗೆ ಮಾಡ್ಕೊಡ್ತೀನಿ ಸರ್. 20,000 ಗೆ ಫುಲ್ 5 ಸೀಟರ್ ಗಾಡಿ. ವಾರಂಟಿ ಎಲ್ಲ ಇದಕ್ಕೆ 5 years ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಇದು ಜರ್ಮನ್ ಲೆದರ್ ಸರ್ ಇದು. ಓಕೆ. ಇದು 8000 rupees ಆಗುತ್ತೆ ಸರ್ ಇದು. ಓಕೆ. ನೆಕ್ಸ್ಟ್ ಸರ್ ಇದನ್ನು ಸ್ಟಾರ್ ಲೆದರೇ ಸರ್. ಓಕೆ.